ಊಟ ಹಾಕಬರೋಣ? ವಾ ಬೈಲಿ ನಿನ್ನ ತೋರಿಸಿ ಮಾತಾಡ್ಬೇಕು. ಬಾ ಮಗಳೇ ಇಲ್ಲಿ. ಏನಪ್ಪ? ಏನಿಲ್ಲ ಬವ್ವ, ಬಾ ಕೂತ್ಕೋ. ಏನಪ್ಪ? ಏನು ಹೇಳು ಮಗ, ನನ್ನ ಮಾತಾ ಕೇಳು. ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ಮದುವೆಗಿದ್ವಿ ಆಗೋ ಅಂತ ಯತ್ನ ಇದ್ದದೋ ಇಲ್ವೋ? ಏನೋ ಸಾಯ ಗಂಟ್ಲು ನಳ್ಳಿ ಸಾಯ್ಬೇಕಾ? ಸತ್ತ ಮೇಲೂ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬಿಡ್ದು ಅಲ್ವಾ? ಹಂಗೆ ಆಡ್ತಾ ಇದ್ದೀನಿ ನೀನು. ಒಟ್ಟಿನಲ್ಲಿ ನೀನು ನನ್ನ ಅನ್ನ ನೀರಿಗೆ ಇರ್ಸಕ್ಕಿಲ್ಲ ಬಿಡು. ಅಪ್ಪ ನಾನು ಏನು ಮಾಡಿದೆ ಸುಮ್ಮನಿರು. ನನಗೆ ಮದುವೆ ಇಷ್ಟ ಇಲ್ಲ ಕಣಪ್ಪ. ನೀನು ಒಬ್ಬನೇ ಏನು ಮಾಡಿಯೇ ಇಲ್ಲಿ? ನಿನಗೆ ಅಡುಗೆ ಮಾಡ್ಕೊ ಊಟ ಮಾಡ್ಕೊಂಡು ಇರಕ್ಕದ? ಬೇಡ ಹೋಗು, ನಾನು ಆಯ್ಕಿಲ್ಲ ಕತೆ. ಅವ್ವ ನನ್ನ ಮಾತಾ ಕೇಳು ನೀನು. ನೋಡು, ನನಗೆ ವಯಸ್ಸಾಯಿತು ಈಗಲೂ ಆಗಲೂ ಈಗಿದ್ದೋರಿ ನಂಗೆ ಗಳಿಗಿರಕ್ಕಿಲ್ಲ. ಇವತ್ತಿನ ಪ್ರಪಂಚದಲ್ಲಿ ಭಾಳ ಕಷ್ಟ ಕಣ್ಮಗಳೇ. ನನ್ನ ಮಾತಾ ಕೇಳವ. ಒಂಟಿ ಹೆಣ್ಮಕ್ಳು ಬದುಕಬೇಕು ಅಂದರೆ ಭಾಳ ಕಷ್ಟ ಅದೇ. ಯಾಕೆ ನೀನು ಅರ್ಥ ಮಾಡ್ಕೊತಿಲ್ಲ ನಿನ್ನನ್ನು? ಯಾಕವ ಅರ್ಥ ಮಾಡ್ಕೊತಿಲ್ಲ? ನಾನು ಇದ್ದಂಗೆ ನೀನೊಂದು ನೇರ್ಪಾದರೆ ನನಗೆ ಅಷ್ಟೇ ಸಾಕು ಕಣ್ಮಗಳೇ. ನನ್ನ ಮಾತಾ ಕೇಳು ಮಗಳೇ. ನೀನು ನಿಂದ ಅಮ್ಮಯ್ಯ ಅಂತೀನಿ. ನಿನ್ನ ತಲೆ ಮೇಲೆ ಮೂರು ಕಿಕ್ಕಳಾಕ್ಬಿಟ್ರೆ ನಾನು ನೆಮ್ಮದಿಯಾಗಿ ಸ್ವರ್ಗ ಸೇರ್ಕೊತೀನಿ ಕಣವ. ಇಲ್ಲಾಂದ್ರೆ ಮಾತ್ರವ ನೀನು ಏನಾರು ಅನ್ಕೋ, ನಾನು ಸತ್ರು ನಂಗೆ ನೆಮ್ಮದಿ ಸಿಗೋಕ್ಕಿಲ್ಲ. ಅದಕ್ಕನಪ್ಪ ನಿನ್ಗೇನು ಮದುವೆ ಅಂತ 6 ತಿಂಗಳು 3 ತಿಂಗಳು ನಿನ್ಗೆ ಅದೇ ಒಂಥರವ. ನನಗೆ ಆಯ್ಕಿಲ್ಲ, ನಾನು ನಿನ್ನ ಬಿಟ್ಬಿಟ್ಟು ಹೋಗಾಕಿಲ್ಲ. ಆಯಿತು, ಈಗ ನಾನು ಬಿಟ್ಬಿಟ್ಟು ಹೋಗೋದು ಬೇಡ. ನೀನು ಇಲ್ಲೇ ಇರ್ಬೋದು, ಈ ಮನೇಲೇ ಇರ್ಬೋದು. ಆ ಥರ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ. ಒಪ್ಕೊಂಡಿಯ ನೀನು? ನೀನು ಮದುವೆನೂ ಆಗಬೇಕು ನನ್ನ ಆಸೆ ಪ್ರಕಾರ, ನಿನ್ನ ಆಸೆ ಪ್ರಕಾರ ಈ ಮನೇಲೂ ಇರಬೇಕು. ಆ ಥರ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಆಯಿತಾ? ಒಪ್ಕೊಂತೀವ? ಏನು ಹೇಳಿ? ಯಾಕಪ್ಪ ಏನು? ನೀನು ಒಪ್ಕೊತೀನಿ ಅಂತ ಮಾತು ಕೊಟ್ಟರೆ ನಾನು ಹೇಳ್ತೀನಿ. ಇಲ್ವಾ? ನಾನು ಹಣೆ ಬರನೇ ಇರೋದಷ್ಟು. ಈಗ ನಿಮ್ಮ ಅವ್ವ ಸತ್ತಾಗ ನೀನು ಒಂದು ವರ್ಷದ ಮಗ. ಆ ತಾವಿಂದನೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಸಾಕಿವ್ನಿ. ಇವತ್ತು ನೀನು ನನ್ನ ಹಿಂಗೆ ಓಡಾಡಿಸ್ತಾ ಕುಂತಿದ್ದೀನಿ ನೋಡು. ನಮ್ಮ ಅಪ್ಪ ಯಾಕೆ ಬಟ್ಟಾಡೋನು ಅನ್ನೋದನ್ನ ನೀನು ಅರ್ಥನೇ ಮಾಡ್ಕೊತಿಲ್ಲ. ನೀನು ಏನು ಮಾಡೋಣ? ನಾನು ಏನು ಗೋಳಾಡ್ಸ್ತಿದ್ದಾನಪ್ಪ? ನಾನು ನಿನಗೆ ಏನು ಗೋಳಾಡ್ಸ್ತಿದ್ದಾನೆ ಹೇಳು? ಸುಮ್ಮನಿರು ನೀನು. ನಾನು ನಿನ್ನ ಅದೇ ಮೇಲೆ ಇಲ್ಲ ಕತೆ. ಏನು ಯಾವಾಗ ನೋಡು ನಾನು ಕಂಡ್ರೆ ಆಯ್ಕಿಲ್ಲ. ನಿನಗೆ ಯಾವಾಗ ನನ್ನ ತೋರ್ಸನೆ ಅಂತ ಕಾಯ್ತಾ ಕುಂತಿದ್ದೀನಿ ಅಂತ ನಾನು ಚೆನ್ನಾಗಿ ಗೊತ್ತುಕೊಂತ ಹೋಗು. ನೀನು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿಯೇ? ಅದೇನು ಹೇಳು? ಆಯಿತು, ನೀನು ಹೇಳ್ದಂಗೆ ಕೇಳ್ತೀನಿ. ಆಮೇಲೆ ಹೇಳಿದ್ಮೇಲೆ ಹಂಗೆ ಹಿಂಗೇನಂಗಿಲ್ಲ. ನೀನು ಆಯಿತು, ನೀನು ಹೇಳಿದ್ ನಾನು ತಗಸ್ತು ಅಂದರೆ ಹೇಳ್ತೀನಿ. ಸರಿ ಆಯಿತು, ಹೇಳಪ್ಪ ಅದೇನು? ನೀನು ಹೇಳ್ದಂಗೆ ಕೇಳ್ತೀನಿ. ನೀನು ಚೆನ್ನಾಗಿರ್ಬೇಕು ನನಗೆ ಅಷ್ಟೇ ಕಣಪ್ಪ. ನಮ್ಮ ಅಪ್ಪ ಯಾವತ್ತೂ ತಬ್ಲಿ ಆಗಿಬಿಡ್ತು ಅನ್ನೋದೇ ನನ್ನ ಇಷ್ಟ. ನಾನಿದ್ದು ನೀನು ಒಬ್ಬನೇ ಇರಬೇಕು ಅಂದ್ರೆ ನಿನಗೆ ಒಂದು ಲೋಟ ನೀರು ತಕೊಂಡು ಕುಡಿಯಕ್ಕಿಲ್ಲ ಅಂತೀವ. ನಾನು ಮದುವೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ, ನಾನು ಸ್ವಾರ್ಥ ಮೇಲೆ ಹೊಂಟೋಗ್ಬಿಟ್ರೆ ನೀನು ನೋಡ್ಕೊಳ್ಳೋರು ಯಾರು? ನೋಡು ಮಗ, ಈಗ ನೀನು ನಾನು ಚೆನ್ನಾಗಿರಲಿ, ನಮ್ಮ ಅಪ್ಪ ಚೆನ್ನಾಗಿರಲಿ ಅಂತ ಹೆಂಗೆ ನೀನು ಬಯಸ್ತೀಯೋ ಹಂಗೆ ಅಲ್ವ ನನಗೂ ಹಂಗೆ ತಾನೇ. ನನ್ನ ಮಗಳು ಚೆನ್ನಾಗಿರಲಿ ಅಂತ ಆಸೆ. ಅದು ನೀನು ಯಾಕೆ ಅರ್ಥ ಮಾಡ್ಕೊಳಕ್ಕಿಲ್ಲ? ನೋಡು ಮಗ, ನಿನಗೂ ಅನ್ಯಾಯ ಆಯ್ಕಿಲ್ಲ, ನನಗೂ ಅನ್ಯಾಯ ಆಯ್ಕಿಲ್ಲ. ಆಯಿತಾ? ಈಗ ಬಾಡಿಗೆ ಮನೆಗೆ ಬಂದಿಲ್ವಾ? ಆ ವೈದ್ಯನ ಮದುವೆ ಮಾಡ್ಕೋ. ಅಪ್ಪ ನಿಂಗೆ ಬುದ್ಧಿರು ನಿನಗೆ? ಹೋಗು ಮುಖತ್ತೆ. ನಾನು ಆಯ್ಕಿಲ್ಲ ಕಣಪ್ಪ ನಾನು. ಯಾಕವ? ಈಗ ಬಡವ ಅಂತವ? ಮಾರ್ಕೆಟಲ್ಲಿ ಇಲ್ಲಿ ಮೂಟೆ ಹೊರ್ತಾನೆ ಇವ್ನು ಸಾಕ್ತಂಗೆ ಆಯ್ತಾ ಅಂತವ? ಎದ್ರಕಬೇಡ ಕಣವ, ಎದ್ರಕಬೇಡ. ನೋಡು, ಮನೆ ಅದೇ ಬಾಡಿಗೆ ಮನೆ, 2 ಮನೆಗಳವೆ ಬಾಡಿಗೆ ಕೊಟ್ಕೋ. ಈ ಮನೇಲಿ ನೀನು ಅವ್ನು ಇಟ್ಕೊಳ್ಳಿ. ಒಳ್ಳೆ ಹುಡುಗ, ಕೂಲಿ ಮಾಡಿದ್ರು ನೀ ಎತ್ತಾಗವನೇ. ನೀನು ಯಾವುದೇ ಕಾರಣಕ್ಕೂ ಕೈ ಬಿಡೋಕ್ಕಿಲ್ಲ. ನನ್ನ ನಂಬಿಕೆ ನನಗದೆ. ನನ್ನ ಮಾತಾ ಕೇಳು, ನೀನು ಒಪ್ಕವ. ಒಳ್ಳೆ ಹುಡುಗ. ಯಾಕೋ ನನ್ನ ಮನಸ್ಸಿಗೆ ಒಪ್ತಿಲ್ಲ ಕಣಪ್ಪ ನೀನು ಹೇಳ್ತಿರೋದು. ಅಪ್ಪ ಗೊತ್ತಿಲ್ಲ ಗುರಿಲ್ಲ ಯಾವ್ರೋ ಏನೋ ಏನು ಕತೆಯೋ ಇಂದು ಮುಂದೆ ಗೊತ್ತಿಲ್ದಾನೆ ಅವನ ಸುಲಭವಾಗಿ ನಂಬ್ತಾ ಇದೆಯಲ್ಲ ನೀನು. ಸರಿಯಾ ನೀನು? ಮಗ, ಅನ್ನ ಬೆಂದಿದಂತ ನೋಡೋಕ್ಕೆ ಒಂದು ಅಗ್ಲು ಮುಟ್ಟು ನೋಡು ಸಾಕಲ್ಲ. ಎಲ್ಲರೂ ನೋಡೋಕ್ಕಾಗದಲ್ಲ. ಹಂಗೆ ಒಬ್ಬ ಮನ್ಸ ಒಳ್ಳೆನ ಕೆಟ್ಟನ ಅಂತ ತಿಳ್ಕೊಳಕ್ಕೆ ಜೊತೆಲೇ ಹುಟ್ಟಿ ಬೆಳಿಬೇಕಾಗಿಲ್ಲ. ಒಂದು ಸ್ವಲ್ಪ ನೋಡ್ರೆ ಅರ್ಥ ಆಯ್ತದೆ. ಭಾಳ ಒಳ್ಳೆ ಮನ್ಸ, ನಿಯತ್ತಾಗವನೇ, ಬಡವ, ಕಷ್ಟ ಸುಖ ಕಂಡವನೇ, ಅವನು ಅನಾಥವಂತೆ. ಆದ್ರೂ ನೆಮ್ಮದಿಯಾಗಿರ್ಬೋದು. ನೋಡು, ನಿನ್ನಿಷ್ಟ. ನನಗಂತೂ ಸಂಪೂರ್ಣವಾಗಿ ಒಪ್ಪಿಗೆ ಆಗದೆ. ನೀನು ಮದುವೆ ಆಗ್ನರ್ಕೆ ಅದು ಇದಂತ ನೆಪ ಹೇಳ್ಬೋದು. ನೀನು ಯಾವ ಥರದಲ್ಲಿ ನಿನ್ನ ಬಲವಂತ ಮಾಡೋಕ್ಕಿಲ್ಲ. ಒಪ್ಕೊಂಡ್ರೆ ಒಪ್ಕೋಬೋದು. ನಮ್ಮ ಅಪ್ಪ ಚೆನ್ನಾಗಿರಲಿ, ನಮ್ಮ ಅಪ್ಪನಿಗೆ ನೆಮ್ಮದಿ ಕೊಡೋದು ಅನ್ನೋದು ನಿನ್ನ ಮನ್ಸಲ್ಲಿ ಬಂದರೆ ಬರ್ಬೋದು. ಇಲ್ವಾ? ಅಯ್ಯೋ ಅವ್ನೇನಾರು ಬೋಗಳ್ಕೊಳ್ಳಿ, ನನಗೇನು ಅಂತ ಲೆಕ್ಕ ತೆಗ್ದಾಕೋದಾದ್ರೆ ಬಿಟ್ಟಾಕು. ನೀನು ಹೆಂಗೆ ಬೇಕೋ ಹಂಗೆ ಮಾಡ್ಕವ. ನಾನು ಯಾವತ್ತೂ ನಿನ್ನ ಮದುವೆ ಸುದ್ದಿನೇ ಎತ್ತಕ್ಕಿಲ್ಲ. ನೀನು ಬೇರೆ ಕಡೆಗೆ ಮದುವೆಗೆ ಹೋಗಾಕಿಲ್ಲ. ನಾನು ನಿನ್ನ ಬಿಟ್ಬಿಟ್ಟು ಹೋಗಾಕಿಲ್ಲ ಕಣಪ್ಪ ಅಂದಿದ್ದಕ್ಕೆ ಮನೇಲಿರೋ ಅಂಥ ವ್ಯವಸ್ಥೆನೇ ಮಾಡ್ಕೊಬಂದೀನಿ. ನನ್ನೂ ಬಿಟ್ಬಿಟ್ಟು ಹೋಗಂಗಿಲ್ಲ. ನೋಡು, ನಿನ್ನಿಷ್ಟ ಇದ್ರ ಮೇಲೆ. ನನಗೆ ಯಾಕೋ ಮನ್ಸು ಒಪ್ತಿಲ್ಲಪ್ಪ. ನೋಡು, ನೀನು ಇಷ್ಟೊಂದು ಹೇಳ್ತಾ ಇದೀಯ. ನನಗೋಸ್ಕರ ಬೇರೆಯವರಾಗಿದ್ದರೆ ಮದುವೆ ಆಗೋರು 1 ತಿಂಗಳು 1 ವರ್ಷದ ಮಗಿನ ಇದ್ರೆ ಇರಲಿ ಅಂದ್ಕೊಂಡು, ಅದು ನೀನು ನನ್ನ ಮಗಿನ ತಬ್ಲಿ ಮಾಡಬಾರ್ದು ಅಂದ್ಕೊಂಡು ನೀನು ಆಗ್ಲಿಂದನೂ ನನಗೋಸ್ಕರ ನೀನು ಇನ್ನೊಂದು ಮದುವೆನೂ ಆಗ್ದಂಗೆ ನಾನು ಸಾಕಿ ಸಲ್ವಿದೀಯಪ್ಪ. ಅದನ್ನ ನಾನು ಮರೆಯೋಕೆ ಆಯ್ಕಿಲ್ಲ. ಸರಿ ಬಿಡುವಪ್ಪ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ನಾನು. ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು, ಜೊತೆಲಿ ನೀನು ಯಾವಾಗಲೂ ನಮ್ಮ ಜೊತೆ ಇರಬೇಕು. ಅವನಿಗೂ ಹೇಳುವ ಮೇಲೆ ಅಲ್ಲಿಗೆ ಇಲ್ಲಿ ಅಂತ ನಾನು ಕರೋದಂತೂ ಹೋಯ್ಕಿಲ್ಲ ನಾನು. ಏನಿಲ್ಲ, ಸುಮ್ಕಿರವ. ಒಳ್ಳೆ ಮನ್ಸಕತೆ ನೋಡ್ರು ಗೊತ್ತಾಗಿಲ್ವಾ? ಹೆಂಗೋ ಸುಮ್ಕಿರ. ಅವ್ನಿಗೂ ಒಂದು ಆಶ್ರಯ ಆಯ್ತದೆ, ನಿನಗೂ ಒಂದು ಆಶ್ರಯ ಆಯ್ತದೆ. ಜೊತೆಗೆ ನನಗೂ ನಿಮ್ಮ ಜೊತೆಲಿ ಇಟ್ಕೊಂಡು ನಾನು ನಿಮ್ಮದಾಗಿ ನೋಡ್ತಾವ ನಕ್ಕಾರಾಗಲಿ ನಿಮ್ಮನ್ನ ನೋಡ್ಕೊಂಡು ನಿಮ್ಮ ಹೊಟ್ಟೆಲಿ ಮಕ್ಳು ಹುಡ್ತಾವ ಆಟ ಆಡ್ಸ್ಕೊಂಡು ನಾನು ಒಂಚೂರು ನಿಮ್ಮದೇ ಕಾಲ ಕಳಿಬೋದಲ್ವಪ್ಪ? ಏನೂ ಗೊತ್ತಿಲ್ಲಪ್ಪ. ಒಟ್ಟಿಗೆ ಒಳ್ಳೇದು ಕೆಟ್ಟದು ನನಗೇನು ತಿಳಿತಾ ಇಲ್ಲ. ನಿನ್ನಿಷ್ಟ ಕಣಪ್ಪ, ನಿನ್ನಿಷ್ಟ. ನಾನೇನು ಹೇಳೋಕ್ಕಿಲ್ಲ. ಬೇಡ ಅವ್ರು ನೀನು ಕೇಳ್ತಾ ಇಲ್ಲ. ಹಿಡ್ದಾಟನ ಹಿಡಿತಾ ಇದೆಯೇ, ಇದ್ರ ಮೇಲೆ ನಿನ್ನಿಷ್ಟ. ನೋಡು, ಖುಷಿಯಿಂದ ಒಪ್ಕೋಬೇಕು. ನಮ್ಮ ಅಪ್ಪ ಬಲವಂತ ಮಾಡ್ಬಿಟ್ಟ ಹಂಗೆ ಹಿಂಗೆ ಅಂತ ನಾಳೆ ದಿವಸಕ್ಕೂ ಒಂದು ಮಾತುಕತೆ ಬರಬಾರ್ದು. ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತವ, ಆಮೇಲೆ ಒಂದಿಲ್ಲ ಗಿನ್ನಿಲ್ಲ ಅಂತವ. ಈ ಥರ ಜೀವನ ಹಾಳಾಗೋದು ಇನ್ನೊಂದು ಥರ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಆಯ್ತವ? ಒಪ್ಕೊಂಡು ನಗ್ನಾಗಿತ್ತವ ಮದುವೆ ಆಗಬೇಕು. ಆಯ್ತಾ? ಸರಿ ಬಿಡಪ್ಪ, ಆಯಿತು. ನೀನು ಎಷ್ಟು ಮಾಡೋದು ನಮ್ಮ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತಿಲ್ವಾ? ಸರಿ ಬಿಡು, ಆಯಿತು. ನೀನು ಒಟ್ಟು ಚೆನ್ನಾಗಿರು. ನಿನ್ಗೆ ಇಷ್ಟ ನನಗೆ ಅಷ್ಟೇ ಸಾಕು. ಹಂಗಾರೆ ನಾಳಿಕೆ ಗಂಡು ನೋಡಕ್ಕೆ ಏನು ನೋಡಕ್ಕೆ ಬರೋಕ್ಕಿಲ್ಲ ನಾವನ್ನ? ಏನೋ ಮಾಡು.
ನೋಡು ನೋಡು ತಿರ್ಗಾ ಏನೋ ಮಾಡುವಂತ ಇದೆಯೇ ಸಂಪೂರ್ಣವಾಗಿ ಒಪ್ಕೋಬೇಕು. ಆಯಿತು ಬಿಡಪ್ಪ ಕರ್ಕಬಪ್ಪ ಅಂತ ಹೇಳ್ಬೇಕಪ್ಪ ಬಾಯ್ಬಿಟ್ಟು. ಅದು ಬಿಟ್ಬಿಟ್ಟು ಏನೋ ಮಾಡು ಏನೋ ಬಿಡು ಅಂದರೆ ಹೆಂಗವ? ಸರಿ ಬಿಡು ಆಯಿತು, ನಾನು ಬೇಡನ್ನ. ಸರಿ ಬಿಡಪ್ಪ ಆಯಿತು, ಅದೇನು ನೋಡೋಕ್ಕಾಯ್ತದೆ ಬಿಡು. ನಿನ್ನ ಇಷ್ಟ ನಾನು ಇಷ್ಟ ಬಿಡು. ಅವ್ವ ನನ್ನ ಮಾತು ಕೇಳು, ನಿನ್ನ ಜೀವನ ಹಾಳು ಮಾಡಕ್ಕೆ ಹಂಗೆ ನಾನು. ನೀನು ಚೆನ್ನಾಗಿರ್ಲಿ ಅಂತ ಅಲ್ವಲ್ಲ ನಾನು ಆಡ್ತಾ ಇರೋದು, ಇಷ್ಟೆಲ್ಲ ಬಟ್ಟೆ ಆಡ್ತಿರೋದು ಯಾಕೆ ಕೇಳು? ನೀನು ಚೆನ್ನಾಗಿರ್ಲಿ ಅಂತ ತಾನೇ ಅರ್ಥ ಮಾಡ್ಕೊಬ ನೀನು. ಸರಿ ಬಿಡಪ್ಪ ಆಯಿತು, ನಿನ್ನ ಇಷ್ಟ ನಾನು ಇಷ್ಟ ಅಂತ ಹೇಳಿ ಬಾ. ಆಮೇಲೆ ಅವನಿಗೂ ಹೇಳು ನೀನು, ನಾನು ಮಾತ್ರ ಎಲ್ಲೂ ಹೋಯ್ತಿಲ್ಲ, ನಾನು ಇದ್ರೆ ಇಲ್ಲೇ ಇರೋದು ನಿನ್ನ ಜೊತೆ ಇರ್ತೀನಲ್ಲ, ಹಂಗೂ ಮದುವೆ ಮಾಡ್ಕೋಬೋದು, ಅವನು ಇಲ್ಲೇ ಇರ್ತಾನೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ. ನಿನ್ನ ಬಿಟ್ಬಿಟ್ಟು ಅಂತ ನಾನು ಸತ್ರು ಹೋಯ್ಕಿಲ್ಲ ನಾನು, ಅದನ್ನಂತೂ ಹೇಳ್ಬಿಡು ಅವನಿಗೆ ಮುಂಚಿತವಾಗೆ. ಎಲ್ಲನೂ ಮಾತೇ ಆಡಿ ಮುಗಿಸ್ಕೊ ಬಂದಿರೋದು ನಾನು. ಮತ್ತೆ ಎಲ್ಲನೂ ಮುಗಿಸ್ಬಿಟ್ಟು ಈಗ ಯಾಕೆ ಮಾತಾಡಕ್ಕೆ ಬಂದಿದ್ದಿ? ನಾನು ಒಪ್ಪಿಗೆ ನಿಂಗೆ ಮುಖ್ಯ ಅಲ್ಲ ಅಲ್ವಾ? ನೋಡು ಹೆಂಗಿದ್ಯಾ ಅಂತ. ನನ್ನ ಮೊದಲು ಸಾಕು ಅಂತ ಕಾಯ್ತಾ ಇದೆಯಾ ನೀನು? ಅಯ್ಯೋ ನನ್ನ ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡ್ತಾ ಇರೋದು ಕತೆ. ಹೋಗು ನಗಿತವ ನಳ್ಕೊಂಡು ಬರ್ತದೆ ಅದು ಬರೋಕೆ ಹೇಳ್ತೀನಿ. ಒಪ್ಕೊಂಡವಳು ನನ್ನ ಮಗಳು ಅಂತೀನಿ. ಆಮೇಲೆ ಬಂದಾಗ ಬಾಯಿ ತುಂಬ ಮಾತಾಡಿಸಿ ಕಳಿಸ್ಬೇಕು. ಯಾವ್ದಾರು ಒಂದು ಒಳ್ಳೆ ಲಗ್ನ ನೋಡಿ ಯಾವ್ದಾರು ಒಂದು ದಿವಸದಲ್ಲಿ ತಾಲಿ ಕಟ್ಟಿಸ್ತೀನಿ. ಮದುವೆಗೆ ಹೋಗವ. ಇನ್ನು ಮೂನು ಒಡವೆವಲ್ಲ ಅವನ್ನ ಹಾಕೋ. ಸರಿಯಪ್ಪ ಆಯಿತು, ಬಾ ಊಟ ಮಾಡಿ ಈಗ. ಮಾಡ್ತೀನಿ. ಏನು ಅಡುಗೆ ಮಾಡಿದ್ಯಾವ? ತರಕಾರಿ ಸಾರು ಮಾಡೀನಿ ಕಣಪ್ಪ, ಮುದ್ದೆ ಮಾಡೀನಿ. ಮುದ್ದೆ ಮಾಡಿದ್ಯಾ? ಕೈ ಕಾಲು ಮಗ ತೊಳ್ಕೊ ಬರ್ತೀನಿ. ಈಗ ಕೊಡುವೆ ಸುಮ್ಕಿರು. ಅವು ಅವು ಹುಡುಗನ್ಗೂ ಅಡುಗೆ ಇಲ್ಲೇ ಮಾಡಿ ಕೊಡೋತ್ತಾಗೆ. ಇನ್ನೇನು ಮದುವೆ ಫಿಕ್ಸ್ ಆದಂಗೆ ಆಯ್ತಲ್ಲ. ಈಗಲೇ ನೀನು ಹಂಗೆಲ್ಲ ಇದು ಮಾಡಬೇಡ. ನೀನು ಮದುವೆ ಗಂಟವ ನಾನು ಅಡುಗೆ ಗಿಡಿಗೆ ಎಲ್ಲ ನಾನು ಮಾಡಿಕೊಕ್ಕಿಲ್ಲ ನಾನು. ಸುಮ್ಮನಿರು, ನೀನು ಮದುವೆ ಗಂಟೆ ಯಾವುದು ಬೇಡಕಣಪ್ಪ. ಹಂಗೆ ಬರೋದು ಹೋಗೋದು ನೋಡು ಜನ ಆಡ್ಕೊತಾರೆ. ಹಂಗಲ್ಲ ಕಣವ, ನಾನು ಹೇಳಿದ್ದು ಊಟ ಗಿಟ ಕೊಡೋದ ಇಲ್ಲಿಂದವ ಅಂತ. ಬೇಡ ಯಾವ ಊಟನೂ ಕೊಡೋದು ಬೇಡ, ಏನು ಬೇಡ. ಮದುವೆ ಆಗಲಿ ಆಮೇಲಿಂದ ಈ ಮಾಡಿರ್ತೀನಂತೆ. ಸರಿ ಬಿಡು, ನೀನು ಹೇಳ್ತಾ ಇದ್ದು ಒಂದು ಅರ್ಥದಲ್ಲಿ ಚಂದವೆಯಾ? ಬಿಡು ಆಯಿತು. ಹೋಗು ಕೈಗಾಲು ತೊಳ್ದಿನ ಕತೆ ಈ ಕಬಾಯಿ ಒಂಚೂರೆ ಹೊಟ್ಟೆ ಅಸ್ತಿ ಸುಸ್ತಾಯ್ತಾ ಕುಂತದೆ. ಸರಿಯಪ್ಪ ಆಯಿತು, ಈಗ ಬತ್ತೀನಿ ತಾಡು. ಹೆಂಗೋ ನನ್ನ ಮಗಳ ಜೀವನ ಸರಿ ಆಗ್ಬಿಟ್ರೆ ಭಗವಂತಂತ ಏನಿಂದವ ಅಷ್ಟೇ ಸಾಕು ಕಣಪ್ಪ, ಅಷ್ಟೇ ಸಾಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.